ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಾನು ಜಿ ಪಿ ಎ ಮಾತಾಡಿದ್ದೇನೆ. ಯಾಕಂದ್ರೆ ಈಗ ಆಲ್ರೆಡಿ ಜಿ ಪಿ ಎ ತಗೊಂಡಿದ್ದೀನಿ ಅಂತೇಳಿ ಹೇಳಿದ್ರು ಅಲ್ವಾ. ನಾನಿಲ್ದಿದ್ರು ಅವ್ರು ಇರ್ತೀನಿ ಅಂತೇಳಿ ಹೇಳಿದ್ದಾರೆ. ಖಂಡಿತ ಕೆಲಸ ಮಾಡಲಿಕ್ಕೆ ಒಂದಷ್ಟು ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾಗ ಎಷ್ಟು ಜನ ಇದ್ರೂ ಸಾಲಲ್ಲ. ಆದರೆ ಈ ಕ್ಷೇತ್ರಗಳಲ್ಲಿ ಸಮಸ್ಯೆಗಳನ್ನು ಯಾಕೆ ಬಹು ವರ್ಷಗಳಿಂದ ಹಾಗೆ ಇಟ್ಟಿದ್ದಾರೆ ಅಂತ ನೋಡಿದ್ರೆ ಮೋಸ್ಟ್ಲಿ ಸಮಸ್ಯೆಗಳಿದ್ರೇ ನಿಮ್ಮ ಹತ್ರ ಓಟ್ ಕೇಳೋಕ್ಕಾಗೋದು ಅಂತ ನನ್ನ ಅನಿಸಿಕೆ ಅಲ್ವಾ. ಯಾಕಂದ್ರೆ ನೀವೆಲ್ಲ ಈ ವೃತ್ತಿ ಹೇಗಿದೆ ಅಂತ ಹೇಳಿದ್ರೆ ಸಮಾಜಕ್ಕೆ ನಿಮ್ಮದೇ ಆದಂಥ ಒಂದಷ್ಟು ಗೌರವಾನ್ವಿತ ಕೊಡುಗೆ ಇದೆ. ಅಂದರೆ ವಿಚಾರಗಳನ್ನು ಸಂಪೂರ್ಣವಾಗಿ ಅರ್ತಿರೋರಾಗಿ ನಿಮ್ಮ ಸಮಸ್ಯೆಗಳು ಈಡೇರಿಬಿಟ್ರೆ MLC-ಗೆ ಸ್ಪರ್ಧೆ ಮಾಡೋಂಥವ್ರು ಬಂದು ಏನಂತ ಕೇಳೋದು ನಿಮ್ಮನ್ನು ಊಟಿ. ಹಾಗಾಗಿ ಮೋಸ್ಟ್ಲಿ ಎಲ್ಲ ಸಮಸ್ಯೆಗಳನ್ನು ಹಂಗೆ ಪೆಂಡಿಂಗ್ ಇಟ್ಕೊಳ್ತಾರೆ ಅಂತೇಳಿ ನಾನು ಭಾವಿಸಿದೆ. ಆದರೆ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ. ಸಾಕಷ್ಟು ವರ್ಷಗಳ ನಿಮ್ಮ ನಿರೀಕ್ಷೆಗಳಿಗೆ ನಾನು ಮಾಡೋದಿದೆ. ಖಂಡಿತ ಈಗಾಗಲೇ ಒಂದೆರಡು ಹಂತದ ಚರ್ಚೆಗಳು ಸರ್ಕಾರ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರ ಜೊತೆಯಲ್ಲಿ ಹೋದಾಗೆಲ್ಲ ನಿಮ್ಮ ವಿಚಾರ ಬಿಟ್ಟರೆ ಬೇರೇನು ನಾವು ಚರ್ಚೆ ಮಾಡಲಿಕ್ಕಿಲ್ಲ. ಯಾಕಂದ್ರೆ ನಮ್ದೇನು ಚರ್ಚೆ ಮಾಡೋಂಥದ್ದು ಏನೂ ಇರಲ್ಲ. ಏನು ರಸ್ತೆಗೆ ನಾವು ಫಂಡ್ ತಗೊಂಡು ಹೋಗ್ಬೇಕು, ಅದೇನು ಬೇಕಾಗಿಲ್ಲ. ಹಾಗಾಗಿ ಮೊನ್ನೆ ತಾನೇ ಈ B.Ed ಕಂಪಲ್ಸರಿ ಮಾಡಿದಾಗೂ ನಾನು ನಿನ್ನೆ ಇಲ್ಲ ಮೊನ್ನೆ ಹೋದಾಗೂ ಅದೇ ವಿಚಾರ ಮಾತಾಡ. ಯಾವುದೋ ಒಂದು ಹೋಗೋಷ್ಟಕ್ಕೆ ಒಂದು ಇಶ್ಯೂ ನಮ್ದು ರೈಸ್ ಆಗಿರುತ್ತೆ ನೋಡಿ, ಹೇಗಿರುತ್ತೆ ಹೋಗೋಷ್ಟೊಳಗೆ ಒಂದು ಇಶ್ಯೂ ರೈಸ್ ಆಗುತ್ತೆ. ಇವತ್ತು ಸವಾಲುಗಳಲ್ಲಿ ಅತಿ ಪ್ರಮುಖವಾಗಿ ತಗೊಳ್ಳೋದಂದ್ರೆ ಅದೇ ಆಗಲೇ ಹೇಳ್ದಂಗೆ ಸಂಧ್ಯಾ ಕಾಲದಲ್ಲಿ ನಮ್ಮನ್ನು ಯಾರು ನೋಡೋಕ್ಕಿಲ್ದಿದ್ದಾಗ ನಮ್ಮ ಬದುಕುಗಳು ಹೇಗೆ ಅನ್ನೋ ಪ್ರಶ್ನೆ ಈಗೇನು ಉದ್ಭವ ಆಗಿದೆ. ಅದಕ್ಕೆ OPS ಮದ್ದು ಅಂತೇಳಿ ಅದನ್ನು ಜಾರಿ ಮಾಡೋ ಮಟ್ಟಕ್ಕೆ ಸರ್ಕಾರದಲ್ಲಿ ಈಗೇನು ಒಂದು ಹಂತದಲ್ಲಿದೆ ಅದನ್ನು ಅಂತಿಮ ಹಂತಕ್ಕೆ ತಂದು ಕಾರ್ಯಗತಗೊಳಿಸುವಂಥದ್ದು ಒಂದು ದೊಡ್ಡ ಹೊಣೆಗಾರಿಕೆ. 7ನೇ ವೇತನ ಆಯೋಗ ಆಗುತ್ತೆ ಬಿಡಿ ಮುಂದೆ ನೆಟ್ಟಲ್ಲಿ, ಅದೇನು ದೊಡ್ಡ ವಿಚಾರ. ಈಗ ಆಲ್ರೆಡಿ ಅಕ್ಸೆಪ್ಟ್ ಮಾಡಾಗಿದೆ. ಇನ್ನು ಅದು ಬಿಟ್ಟರೆ ಹಿಂದೆಗಡೆ ಶಿಕ್ಷಕರು ಕೂತಿದ್ದಾರೆ, ಇನ್ನೇನು ಹೋರಾಟಕ್ಕೆ ರೆಡಿ ಆಗ್ತಿದ್ದಾರೆ ಅಲ್ಲ, ಮಾತು ತಯಾರಿ ನಡೆಸ್ತಾ ಇದ್ದೀನಿ. ಕೆಲವರು ಅವತ್ತು ಹೋರಾಟದಂತವ್ರಿಗೂ ತಗೊಂಡೋಗ್ಲಿಕ್ಕೆ ಇಲ್ವೇನೋ ಅಂತ. ನಿಮ್ಮ GNR-ಗೆ ಅಮೆಂಡ್ಮೆಂಟ್ ತಂದು ಬಡ್ತಿಗೆ ಪೂರಕವಾದಂಥ GNR ಅನ್ನ ತರೋದು ಅಲ್ವಾ. ಎಲ್ಲ ಹಂತದಲ್ಲಿ ಯಾವುದೇ ವ್ಯತ್ಯಾಸ ಆಗಿರೋ ಬಡತಿಗೆ ಪೂರಕವಾಗಿರುವಂಥ GNR ತರೋದು. ಖಂಡಿತ ನೀವೊಂದಷ್ಟು ತಯಾರಿ ನಡೆಸಿದ್ದೀರ. ಅದನ್ನ ನಮ್ಮ ಸೊಸೈಟಿ ಅವರು ನನಗೆ ಕೊಟ್ಟಿದ್ದಾರೆ, ಕಾಪಿ ನೋಡಿದೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಒಂದಷ್ಟು ನೋಡಿ ಓದ್ಕೊಳ್ತೇನೆ. ಯಾಕಂದ್ರೆ ಸರ್ಕಾರ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಸ್ವಂತ ಅನುಭವ ಆಗಿರುತ್ತೆ. ಎಲ್ಲಿ ಎಡುವುದ್ರೆ ನಮ್ಗೆ ಏಟುಗಳು ಬೀಳುತ್ತೆ, ನೀವೆಲ್ಲ ಎಡೆಯಿರೋದ್ರಿಂದ ಈಗ ಆಗಿರುವಂತ ಅವಾಂತರಗಳು ಅಲ್ವಾ ತಾನೇ. ಮಾಡುವಂತ ಸಂದರ್ಭದಲ್ಲಿ ಕರೆಕ್ಟಾಗಿ ಸರಿಯಾದ ಅದ್ರ ಬಗ್ಗೆ ಅನುಭವ ಇರೋನು KCSR ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತವ್ರು ತಗೊಂಡು ಮುಂದಕ್ಕೆ ಆಗುವಂತ ಅವಘಡಗಳನ್ನ ತಪ್ಪಿಸೋ ನಿಟ್ಟಿನಲ್ಲಿ ನಮ್ಮ CNR ನಾವು ಮಾಡ್ಕೊಬೇಕು. ಅದು ಆಗಿಲ್ಲ. ಯಾಕಂದ್ರೆ ಬಡ್ತಿ ಒಂದೊಂದು ಹಂತದಲ್ಲಿ ಒಂದೊಂದು ತರದಲ್ಲಿ ನಮ್ಮ ಬಡ್ತಿ ಸಿಗೋದು. ಅಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿರುವಂತ CNR ಇಲ್ಲ ಅಂದ್ರೆ ಈ ತರ ವ್ಯತ್ಯಾಸಗಳು, ಪೇನಾಮಲಿಗಳು ಇವೆಲ್ಲ ಬರ್ತವೆ. ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಖಂಡಿತ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಯಾವುದೇ ಸಂಶಯ, ಡೌಟ್ ಬೇಡ. ಯಾಕಂದ್ರೆ ನೀವು ಪ್ರಾಥಮಿಕ ಶಿಕ್ಷಕರು ಆದ್ರೆ ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಎಲ್ಲ ಶಿಕ್ಷಕರು ಒಂದೇ, ಮತ ಹಾಕ್ದವ್ರಲ್ಲ, ಎಲ್ಲ ಶಿಕ್ಷಕ ಸಮೂಹ ಅನ್ನೋದು ಪೂರ್ತಿ ಹೊಣೆಗಾರಿಕೆ ತಗೊಬೇಕು ಅಂತ ಹೇಳಿದ್ದಾರೆ. ಖಂಡಿತ ಹೊಣೆಗಾರಿಕೆ ತಗೊಳ್ಲೇಬೇಕು. ಯಾಕಂತೇಳಿ ಈ ಹಂತಕ್ಕೆ ಬರೋದಕ್ಕೆ ಹಿಂದಿನ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಜೋರಾಗಿತ್ತು, ಆದ್ರೆ ನಾನು ಮರೆಯಲ್ಲ ಅಲ್ವಾ. ನೀವೇ ತಾನೇ ಪ್ರಾಥಮಿಕ ಶಿಕ್ಷಕರು ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇದ್ದೀರಿ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ವರ್ಗಾವಣೆ ನೀತಿಯಲ್ಲಿ ಪಾರದರ್ಶಕತೆ ತರುವಂತ ವಿಚಾರ ಇರ್ಬೋದು. ಸರಿಸುಮಾರು 12-13 ಸಾವಿರ ವೇಕೆನ್ಸಿಗಳನ್ನು ತುಂಬುವಂತ ವಿಚಾರ ಇದೆ. ಅದು ಬಿಟ್ಟರೆ ದೊಡ್ಡ ಸವಾಲಾಗಿರುವಂಥ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂತ. ಮೋಸ್ಟ್ಲಿ ನಾನು ಪ್ರಮಾಣ ವಚನ ಆಗಿದ ತಕ್ಷಣ ಅದೇ ಪ್ರಿಯಾರಿಟಿ ವಿಷಯ ಮಾತಾಡ್ತೇನೆ. ನಾನು ಅದಕ್ಕೆ ಯಾವ ಥರ ಮಾತಾಡ್ಬೇಕಂತ ತಯಾರಿ ನಡೆಸ್ಕೊಂಡಿದ್ದೇನೆ.
ಸರ್ಕಾರದ ಸುತ್ತೋಲೆಗಳು, ಅದಕ್ಕೆ ಪೂರಕವಲ್ಲದ ಸರ್ಕಾರದಿಂದ ಸಪೋರ್ಟ್. ನಿಮ್ಗೆ ಅರ್ಥ ಆಗಿರುತ್ತೆ. ನಾನು ಹಿಂದೆ ಹೋದಾಗ ಮಾತಾಡಿದ್ದೆ, ಮೊದಲಿಗೆ ರಿಕ್ರೂಟ್ ಮಾಡಿ, ತದನಂತರ ಅವ್ರಿಗೆ ನಿಮ್ಮ ಸುತ್ತೋಲೆಗಳ ಪ್ರಕಾರ ಕಾರ್ಯನಿರ್ವಹಿಸಿ ಅಂತ ಹೇಳಿ. ಹೌದಲ್ಲ? ಒಂದು ಕಡೆ ಸುತ್ತೋಲೆ ಬರುತ್ತೆ, ಕನಿಷ್ಠ ಕ್ಲಾಸಲ್ಲಿ ಫಿಸಿಕಲ್ ಸ್ಟ್ರೆಂತ್ 25 ಇರಬೇಕು ಅಂತ, ಅನುಪಾತ 1:30 ಇರಬೇಕು ಅಂತ ಬರುತ್ತೆ. ಆದ್ರೆ 2015ರಿಂದ ಇದುವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶ ಕೊಟ್ಟಿಲ್ಲ. ಮೊದಲು ರಿಕ್ರೂಟ್ಮೆಂಟ್ಗೆ ಅವಕಾಶ ಮಾಡಿಕೊಡಿ, ತದನಂತರ ನಮ್ಮ ಮೇಲೆ ನೀವು ಸವಾರಿ ಮಾಡಿ ನಾವು ತಯಾರಿರ್ತೀವಿ. ಹೌದು ತಾನೆ? ಈಗ ನೀವು ಬದ್ಧ, ನಾನು ಅಲ್ವಾ? ಟೀಚರ್ಗಳು ಸಂಪೂರ್ಣವಾಗಿ ಕೊಟ್ಬಿಟ್ಟು ಸ್ಟೂಡೆಂಟ್ಗಳು ಬನ್ನಿ ಅಂದ್ರೆ ಅದು ಆಗುತ್ತೆ. ಟೀಚರ್ನೇ ಕೊಡ್ತೀರಾ, ಇವತ್ತು ಸ್ಟೂಡೆಂಟ್ ಕೊಡಿದ್ರೆ ಯಾವ ಪೇರೆಂಟ್ ಆಸ್ ಎ ಪೇರೆಂಟ್ ನಾವು ಮಕ್ಕಳು ಸೇರ್ಸಕ್ ಹೋದಾಗ ಯಾವ ಟೀಚರ್ ಇಲ್ಲ, ಕ್ಲಾಸ್ ರೂಮ್ ಇಲ್ಲ ಅಂದ್ರೆ ಸೇರಿಸ್ತೀವಿ? ಸೇರ್ಸಲ್ಲ. ಅದೇ ಥರನೇ ಅಲ್ವಾ ಎಲ್ಲ ಪೇರೆಂಟ್ ಯೋಚನೆ ಮಾಡೋದು ಅದೇ ಥರ. ಯಾವ್ದಾದ್ರು ಶಿಕ್ಷಣ ಸಂಸ್ಥೆಗಳು ಹೋಗ್ಬೇಕಾದ್ರೆ ಎಷ್ಟು ಟೀಚರ್ ಇಲ್ಲ ಅವರೇ, ಸೈನ್ಸ್ ಟೀಚರ್ ಅವರ, ಮ್ಯಾಥ್ಸ್ ಟೀಚರ್ ಅವರ, ಬ್ಯಾಕ್ಗ್ರೌಂಡ್ ಹೆಂಗಿದೆ ಅಂತಾನೆ ಸೇರ್ಸೋದು. ನಾವು ಟೀಚರೇ ಕೊಡ್ತೀರಾ, ಅವ್ರಿಗೆ ಅನುಪಾತ ಮೇಂಟೈನ್ ಮಾಡ್ರಿ ಅಂದ್ರೆ ಆಗಲ್ಲ. ಅನುಪಾತ ಮೇಂಟೈನ್ ಮಾಡಿಲ್ಲ ಅಂತೇಳಿ ಅವ್ರ ಸಂಬಳ ತಡೆ ಹಿಡಿಯೋದು ಸರಿ. ಇದು ಯಾವುದೇ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ಆಕ್ಚುಲಿ ತಡೆ ಹಿಡಿಯೋಂಗಿಲ್ಲ, ಗೊತ್ತಿಲ್ಲ. ಖಂಡಿತ ಆ ನಿಟ್ಟಿನಲ್ಲಿ ನಿನ್ನೆ ಎಲ್ಲ ಮೊನ್ನೆ ಒಂದಷ್ಟು ಜನ ಕಾರವಾಗಿ ಮಾತಾಡಿದ್ದು. ಮೋಸ್ಟ್ಲಿ ಅವ್ರೇನಪ್ಪ ಇವ್ರು ಗೆದ್ದಿದ ತಕ್ಷಣ ನಮ್ಮ ಮೇಲೆ ಸವಾರಿ ಮಾಡಿದ್ದಾರೆ ಅಂತೇಳಿ ಅನ್ಕೊಂಡಿರ್ಬೋದು. ಫಸ್ಟ್ ಅವ್ರ ಹತ್ರ ಮಾತಾಡಿದ್ರೆ ಅವೈಜ್ಞಾನಿಕವಾಗಿ ನೀವೇನೀಗೆಲ್ಲ ಪ್ರಭಾರಿ ಆಗ್ತಿದ್ರೆ ಸರಿ ಇಲ್ಲ ಅಂತ ಹೇಳಿದೆ. ಇಲ್ಲ, ನೀವೇ ಕಾನೂನು ಮಾಡಿರೋರು, ನೀವೇ ಕಾನೂನು ಮಾಡಿ ನೀವೇ ಕಾನೂನು ಪಾಲನೆ ಮಾಡಬೇಡಿ ಅಂದ್ರೆ ಹೇಗೆ ಅಂದ್ರು. 5 ನಿಮಿಷ ಟೈಮ್ ಕೊಡು ಅಂತೇಳಿ 5 ನಿಮಿಷದಲ್ಲಿ ಸಂಪೂರ್ಣವಾಗಿ ಚಿಂತಾಮಣಿ ಜಿಲ್ಲೆಯಲ್ಲಿ PUC ಸ್ಟ್ರೆಂತ್ ಎಲ್ಲೆಲ್ಲಿದೆ, 250 ಸ್ಟ್ರೆಂತ್ ನ ನೀನ್ ಹೆಂಗ್ ಟ್ರಾನ್ಸ್ಫರ್ ಮಾಡ್ತೀರಾ? 10 ಸ್ಟ್ರೆಂತ್ ನ ಯಾಕೆ ಟ್ರಾನ್ಸ್ಫರ್ ಮಾಡಿಲ್ಲ? 10 ಸ್ಟ್ರೆಂತ್ ಇರೋ ಕಡೆ ಅಲ್ವಾ? ಜಸ್ಟಿಸ್ ಎಲ್ಲಿ ಕೊಡ್ಬೇಕು? 250 ಸ್ಟ್ರೆಂತ್ಗೆ ಟೀಚರ್ ಕೊಡ್ಬೇಕು. ಅಲ್ಲಿರೋರ್ನ ಬೇರೆ ಕಡೆ ಆಗೋದು ಸರಿ ಅಲ್ವಲ್ಲ? ಜಸ್ಟಿಸ್ ಅಲ್ವ? ಪಕ್ಕದಲ್ಲೇ 2 ಕಡೆ 2 ಶಾಲೆಗಳಲ್ಲಿ ಒಂದ್ರಲ್ಲಿ 5 ಒಂದ್ರಲ್ಲಿ 10 ಇದೆ. ಯಾಕೆ ನೀನು ಮಾಡಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ ತಕ್ಷಣ ಅವ್ರು ಚಳಿ ಜ್ವರ ಬಂತು. ನಾನು ಹೇಳಿದೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಆಮೇಲೆ 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಡಿಡಿ ಏನು ಹೇಳಿ, ನಾನು 5 ನಿಮಿಷ ಬಿಟ್ಟು ನಿಮಗೆ ಮಾತಾಡ್ತೀನಿ, ನಾನು ಇದೇ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತಾನು ಹೇಳಿದೆ. 5 ನಿಮಿಷ ಬಿಟ್ಟು ಮಾಹಿತಿ ಕೊಟ್ಟೆ ಅಷ್ಟೇ. 1 ಅವರ್ಗೆ ಅವ್ರ ಪ್ರಭಾರಿ ಕ್ಯಾನ್ಸಲ್ ಮಾಡಿ. ತಪ್ಪಲ್ವಾ? ಅವ್ರು ಮಾಡೋದು ಜಸ್ಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ. ನೀನು ಅವೈಜ್ಞಾನಿಕವಾಗಿ ತಗೊಂಡಂತ ನಿರ್ಧಾರಗಳು ಖಂಡಿತ ನಮ್ಮ ಶಿಕ್ಷಕರಿಗೆ ಹೊರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಿಮ್ಮ ಪರವಾಗಿ ನಿಲ್ತೇನೆ, ಯಾವುದೇ ಸಂಶಯ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಜೊತೆಯಲ್ಲೇನೇ ಒಂದು ಕಡೆ ರಿಕ್ರೂಟ್ಮೆಂಟ್ ಮಾಡಿಸುವಂಥದ್ದು ಅಂದ್ರೆ 2015ರಿಂದ 20 ಏಪ್ರಿಲ್ವರೆಗೂ FD ಅಲ್ಲಿ ಏನು ಫೈಲ್ ಇದೆ ಅದರ ಸ್ಟೇಟಸ್ ತಗೊಂಡಿದ್ದೇನೆ. ನಾನು ಕೂಡ ಹೋಗಿ ನಮ್ಮ FD ಮಿನಿಸ್ಟರ್ ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಅದನ್ನ ಕ್ಲಿಯರ್ ಮಾಡಿಸಿ 20ವರೆಗೂ ಕೊಡೋಣ. ಆದ್ರೆ ಪೂರ್ಣಿಮಾ ಮಾತಾಡ್ತಾ ಒಂದು ವಿಚಾರನ ಮರ್ತಿದ್ದಾರೆ, ಅವರೇ ಪ್ರಸ್ತಾಪಕ್ಕೆ 2015ರಿಂದ 20ವರೆಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರನ್ನ ತುಂಬೋದಕ್ಕೆ ಸರ್ಕಾರದ ವತಿಯಿಂದ ನಾವು ಅನುಮತಿ ಕೊಡಿಸ್ತೀವಿ. ಆದ್ರೆ 2020ರಿಂದ 24ವರೆಗೂ ಖಾಲಿ ಹುದ್ದೆಗಳನ್ನ ಯಾರು ತುಂಬ್ತಾರೆ? ಅದಕ್ಕೆ ಪೂರ್ಣಿಮಾ ಒಳ್ಳೆ ಸಜೆಷನ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಈಗ ಗೆಸ್ಟ್ ಟೀಚರ್ಸ್ ತಗೊಳ್ತಾ ಇದೀವಲ್ಲ, ಅದನ್ನ ಯಾಕೆ ಎಕ್ಸ್ಟೆಂಡ್ ಮಾಡಬಾರ್ದು ನಮ್ಮ ಖಾಸಗಿ ಅಥವಾ ಅನುದಾನಿತ ಶಾಲೆಗಳಿಗೆ ಅನ್ನೋ ವಿಚಾರನ ಅವರು ಮೊದಲಿಗೆ ಇಟ್ಟಿದ್ದಾರೆ. ಖಂಡಿತ ಇದನ್ನ ನಾವು ಪ್ರಸ್ತಾಪ ಮಾಡ್ತೀವಿ. ಸರ್ಕಾರದಲ್ಲಿರುವಂತ ಏನು ಫೈಲನ್ನು ಕ್ಲಿಯರ್ ಮಾಡ್ರಿ 50ಯಲ್ಲಿ, ಹೌದಲ್ಲ? ಯಾವ್ದು 20ರವರೆಗೂ, 15ರಿಂದ 20ರವರೆಗೂ. ತದನಂತರದಲ್ಲಿ 20ರಿಂದ ಏನು 24 ಏನು ಎಕ್ಸಿಸ್ಟಿಂಗ್ ವೇಕೆನ್ಸಿ ಏನು ಬರುತ್ತೆ ಅದಕ್ಕೆ ಅವ್ರಿಗೆ ತುಂಬಿಕೊಂಡು ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ. ಅಂದ್ರೆ ಇನ್ನೊಂದಷ್ಟು ಮುಂದಕ್ಕೆ ಹೋಗಿ ನಾವು ಯೋಚನೆ ಮಾಡ್ತಿದ್ದೇವೆ ಹೇಗೆ ಉಳಿಸ್ಕೊಳ್ಳೋದು ಈ ನಮ್ಮ ಅನುದಾನಿತ ಶಿಕ್ಷಣ ಸಂಸ್ಥೆಗಳು. ಮತ್ತೆ OPS ತಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವ್ರನ್ನ ಅತಂತ್ರ ಮಾಡ್ತಾರೆ. ಅವ್ರು ಎಲ್ಲಿ ಇಲ್ಲದೆ ಆಗ್ಬಿಟ್ಟಿದ್ದಾರೆ. ಆ ಕಡೆ OPS ಇಲ್ಲ, ಈ ಕಡೆ NPS ಇಲ್ಲ, ಈ ಕಡೆ ಜ್ಯೋತಿ ಸಂಜೀವನಿನೂ ಇಲ್ಲ, ಹೌದಲ್ಲ? ಹಾಗಾಗಿ ಖಂಡಿತ ಅದರಡಿಯಲ್ಲಿ ನಿಮ್ಮನ್ನು ತರುವಂತ ಪ್ರಯತ್ನ. ನಮ್ಮೊಂದು ವಿಚಾರ ಹೇಳಿ ಮುಗಿಸ್ತೇನೆ ನಾನು. ಬೇರೆ ವೇತನದಲ್ಲಿ ತಾರತಮ್ಯ ಇರ್ಬೋದು, ಇವೆಲ್ಲನೂ ಸಣ್ಣ ವಿಚಾರಗಳು. ಅದನ್ನ ಮಾಡೋದಕ್ಕೆ ನಮ್ಮ ಕೈಲಾಗುತ್ತೆ, ನಾವು ಮಾಡ್ತೇವೆ. ಒಂದು ಅದೇನಂತ ಹೇಳಿದ್ರೆ, ನಾನು ಸ್ವಲ್ಪ ನೇರಕ್ಕೆ ಮಾತಾಡೋ ಅಂತ. ಆಮೇಲೆ ನನಗೆ ಇಷ್ಟ ಇಲ್ದಿದ್ರನ್ನ ನಾನು ಮಾಡಕ್ಕೆ ಹೋಗಲ್ಲ, ಹೇಳ್ಬಿಡ್ತೇನೆ. ಆಮೇಲೆ ನನ್ನ ಹತ್ರ ಆಗಲ್ಲ ಅಂದಿದ್ದು ನೀವು ಯಾರ ಹತ್ರ ಹೋದ್ರೂ ಆಗಲ್ಲ. ಇಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಹೇಳಿರ್ತೀನಿ.
ನಾನು ಯಾವ್ದಾದ್ರು ಆಗಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅದನ್ನ ಲೆಕ್ಕ ಹಾಕಿ ಅದು ಆಗುತ್ತಾ ಇಲ್ಲ, ಅವಕಾಶಗಳಿದೆಯಾ ಇಲ್ಲ ಸರ್ಕಾರದಲ್ಲಿ, ಅದನ್ನ ಯಾರಿಂದ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದನ್ನೆಲ್ಲ ಹೇಳಿ ನಿಮ್ಗೆ ಹೇಳಿರ್ತೇನೆ. ಆದ್ರೆ ನಿಮ್ಗೆ ಅದು ಅರ್ಥ ಆಗೋದಕ್ಕೆ ಒಂದು 3 ವರ್ಷ ಆಗಿದೆ. 3 ವರ್ಷ ಆಗಿತ್ತೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಹೇಳಿದಾಗ ನಾನು ಬೈಕೊಂಡು ಹೋಗಿರ್ತೀರಲ್ಲಿ, ಇವನೊಬ್ಬನು MLC ಬಂದಿದ್ದ ತಕ್ಷಣ ಆಗಲ್ಲ ಅಂತ ಹೇಳೋನು, ಮತ್ತೆ ಇನ್ನೇನು ಕಚ್ಚೆ ಕಾಯ್ಕದ್ ನೀವು MLC. ಆದ್ರೆ ನೀವು ದುಡ್ಡು ಕಳ್ಕೊಂಡಿರ್ತೀರಿ, ದುಡ್ಡು ಕಳ್ಕೊಂಡು ನಿಮ್ ದುಡ್ಡು ವಾಪಸ್ ತಗೊಳಕ್ 3 ವರ್ಷ ಆಗಿರುತ್ತೆ. ಆವಾಗ MLC ಜ್ಞಾಪಕ ಬಂದಿರ್ತಾನೆ. ಅವನು ಆವಾಗಲೇ ಹೇಳಿದ್ದು, ಅವ್ನ ಮಾತು ಕೇಳಿದ್ರೆ ದುಡ್ಡು ಮಿಕ್ಕೋದು, ಟೈಮು ಸೇವ್ ಆಗೋದು, ಅಟ್ಲೀಸ್ಟ್ ನನ್ನ ದುಡ್ಡಾದ್ರೆ ಸೇವ್ ಆಗೋದು. ಆ ಥರ ಒಂದಷ್ಟು ವಿಚಾರವಾಗಿ ರಿಕ್ರೂಟ್ಮೆಂಟ್ಗೆ ಅಲ್ಲಿ ದುಡ್ಡು ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಆಗುತ್ತೆ ಅಂತೇಳಿ ನೀವು ಬಂದಾಗ ನಾನು ಹೇಳ್ತೀನಿ. ಅಂಥ ಸಂದರ್ಭದಲ್ಲಿ ನೀವು ತಪ್ಪು ತಿಳಿಯೋದು. ಆಗೋಂಗಿದ್ರೆ ಖಂಡಿತ ನಿಮ್ಮ ಜೊತೆಯಲ್ಲೇ ಬಂದು ನಾನು ಮಾಡಿಸ್ತೇನೆ. ಆಗದಿದ್ರ ಮಾತ್ರ ನಿಮ್ಮನ್ನು ಸುತ್ತಲ್ಲ. ಅದು ನನಗಾಗ್ಲಿ ಪೂರ್ಣಿಮಾಗಾಗ್ಲಿ ನಮ್ಮ ಮನೆಯಲ್ಲಿ ಅದೊಂದು ವಾಡಿಕೆ ಇದೆ. ಆಗದೆ ಇರೋದನ್ನ ಅದು ಏಕೇಶ್ವರಪ್ಪನವ್ರು ಕಲ್ಸ್ಕೊಟ್ಟು ಹೋಗಿರೋದು. ಆವತ್ತು ಬೈಕೊಂಡು ಹೋಗ್ತಾನೆ ಕಣೋ, ಒಂದ್ ದಿವಸ ನೀನ್ ಅರ್ಥ ಆಗುತ್ತೆ. ಆದ್ರೆ ಆಗಲ್ಲ ಅನ್ನೋದನ್ನ ಅವ್ರ ಮನೆ ಹತ್ರ ಸುತ್ತಿ 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 ಆಮೇಲೆ ಆಗಲ್ಲ ಅಂತ ಹೇಳ್ಬೇಡ. ನಮಗ್ ಗೊತ್ತಿರುತ್ತಲ್ಲ. ಆಗದೆ ಇರೋದ್ರನ್ನ ನಿನ್ ಕೆಲಸ ಕಾರ್ಯ ಬಿಟ್ಟು 1 ವಾರ 15 ದಿವಸ ಬಂದು ನಿನ್ ಕೆಲಸನೂ ಇಲ್ಲ, ನಿನ್ ದುಡಿಮೆನೂ ಇಲ್ಲ, ನಿನ್ ಟೈಮು ವೇಸ್ಟ್ ಮಾಡಿ ನಮ್ಮ ಮನೆ ಬಾಗಿಲು ಸುತ್ತಿ ಸುತ್ತಿ 15 ದಿವಸ ಆದ್ಮೇಲೆ ಆಗಲ್ಲ ಅಂತ ಹೇಳೋದಕ್ಕಿಂತ ಮೊದಲನೇ ದಿವಸನೇ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಟೈಮು ಸೇವ್ ಆಗುತ್ತೆ. ಹೌದ್ ತಾನೆ? ಹಾಗಾಗಿ ಆ ವಿಚಾರವಾಗಿ ಖಂಡಿತ ಇವತ್ತು ಹೇಳಿರ್ತೇನೆ, ತಪ್ಪು ತಿಳಿಯೋಂಗಿಲ್ಲ. ನೀವು ಒಂದಷ್ಟು ವಿಚಾರಗಳನ್ನ ನೇರಕ್ಕೆ ಹೇಳುವಂಥವ್ರು, ನಾವು ನಿಮ್ಮನ್ನು ಸುತ್ತಿ ಬಳಸಿ ಹೇಳುವಂಥವ್ರಲ್ಲ. ಆ ವಿಚಾರಕ್ಕೆ ಬಂದಾಗ ಈಗಲೇ ಹೇಳಿರ್ತೇನೆ, ಬೈಕೊಳ್ಳೋದಿದ್ರೆ ಫಸ್ಟೇ ಬೈಕೊಂಡು ಆಮೇಲೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಬೈಕೊಳ್ಳಿ, ಏನ್ ಬೇಸರ ಏನು ಆಗೋದಿಲ್ಲ. ಯಾಕೆಂದ್ರೆ ಅವೆಲ್ಲ ನಾವು ಅನುಭವಿಸಿದ್ದೀವಿ. ಯಾವುದೋ ಕೆಲ್ಸಕ್ಕೆ ಹೋಗಿ 15 ದಿವಸ 20 ದಿವಸ ಕಂಡವ್ರ ಮನೆಗಳತ್ತ ಹೋಗಿ ಅದು ಆಗ್ದಿರ ಕೊನೆಗೆ ನೋವಾಗಿ ಆ ಅನುಭವಿಸಿರೋದ್ರಿಂದನೇ ನಾವೆಲ್ಲ ನಿಮ್ಗೆ ಇಷ್ಟು ವಿಚಾರಗಳಿದಾವೆ. ಖಂಡಿತ ಇವತ್ತು ಒಂದು DT ಶ್ರೀನಿವಾಸ್ ಬಂದು ಇಲ್ಲಿ ಮಾತಾಡ್ತಿದ್ದಾನೆ, ಒಂದು ನಾಗಣ್ಣ ಅವ್ರು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು, ಒಂದು ಪೂರ್ಣಿಮಾ ಅವ್ರು ಬಂದು ನಿಮಗೆ ಒಂದು ಧನ್ಯವಾದಗಳನ್ನು ಹೇಳಿಕ್ಕೆ ಇಲ್ಲಿ ಬಂದಿದ್ದೀವಿ ಅಂದ್ರೆ ಅದಕ್ಕೆಲ್ಲ ಇವತ್ತು ಈಗ ಗೆಸ್ಟ್ ಫ್ಯಾಕಲ್ಟಿ ಅವ್ರು ಬಂದು ಅಲ್ಲಿ ಹಿಂದೆಗಡೆ ರೆಸಿಡೆನ್ಷಿಯಲ್ ಸ್ಕೂಲ್ ಅವ್ರು ಕೂತ್ಕೊಂಡಿದ್ದಾರೆ. ಆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹೇಳ್ತಾರೆ, ನಮಗೆ ನಿಗಮ ಏನು ಇಡಿ ಇದಿಲ್ಲ, ಅದರಿಂದ ಹೊರಗಡೆ ಬಂದು ಡೈರೆಕ್ಟ್ರೇಟ್ ಮಾಡಬೇಕು ಅಂತೇಳಿ ಅಲ್ಲಿ PUC ಅವ್ರು ಕೂತ್ಕೊಂಡಿದ್ದಾರೆ. 240 ಕಾಲೇಜುಗಳಿಂದ 417 ಕಾಲೇಜುಗಳು ಅನುದಾನಕ್ಕೋಸ್ಕರ ಕಾತುರದಿಂದ ಕಾಯ್ತಾ ಇದ್ದೀವಿ. 15 ವರ್ಷ ಆಯಿತು ನಮ್ದು ಅನುದಾನಕ್ಕೆ ಒಳಪಡಿಸಿಲ್ಲ ಅಂದ್ರೆ ನಾವು ನಿವೃತ್ತಿ ಅಂಚಿಗೆ ಬಂದಿದ್ದೀವಿ ಅಂತ ಅವ್ರದ್ದಿದೆ. ಇವರುಗಳು ನಮಗೆ ಸೇವಾ ಭದ್ರತೆ ಕೊಡಿಸಲೇಬೇಕು. ಜೊತೆಯಲ್ಲಿ ಈಗಿನ ನಿಯಮಗಳಲ್ಲಿ ಸಾಕಷ್ಟು ಜನ ನಾವು ಉದ್ಯೋಗ ಕಳ್ಕೊಳ್ತಾ ಇದ್ದೇವೆ, ನಮ್ಮ ಪರವಾಗಿ ನಿಂತ್ಕೊಳ್ಳಿ ಅಂತೇಳಿ ನಮ್ಮ ಯಶೋಧರ